ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು UPSC ಕೋಚಿಂಗ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. UPSC ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಡೆಲ್ಲಿ. IAS ಆಗಬೇಕು ಅಂದರೆ ಡೆಲ್ಲಿಗೆ ಹೋಗಲೇಬೇಕಾ ಅಥವಾ ಏನು, ಈ ಎಲ್ಲ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ IAS ಆಗಬೇಕು ಅಂದರೆ ಡೆಲ್ಲಿಗೆ ಹೋಗಬೇಕು ಅಂತ ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಕರೋನಾ ಬಂದ ನಂತರ ಆನ್ಲೈನ್ ಕ್ಲಾಸಸ್ಗಳು ಡೆಲ್ಲಿಯಿಂದ ಬೇರೆ ಬೇರೆ ರಿಮೋಟ್ ಏರಿಯಾಸ್ಗಳಿಗೂ ರೀಚ್ ಆಗೋದು ಶುರು ಆಯಿತು. ಹಾಗೆ ಅವರು ಮನೆಯಿಂದನೇ ಓದೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆದರೆ ನಾನು ಈ ವಿಡಿಯೋದಲ್ಲಿ ನೀವು ಡೆಲ್ಲಿಗೆ ಹೋದರೆ ಏನು ಉಪಯೋಗ ಇದೆ, ಹಾಗೆ ಅಲ್ಲಿನ ಕಂಡೀಷನ್ಗಳು ಯಾವ ರೀತಿ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಥಿಂಗ್, ಡೆಲ್ಲಿಗೆ ಯಾಕೆ ಹೋಗಬೇಕು ಅಂದರೆ ಈ ಎಕ್ಸಾಮ್ಗೆ ಯಾವುದೇ ಒಂದು ಸಿಲೆಬಸ್ನ ಲಿಮಿಟ್ ಅನ್ನೋದೇ ಇಲ್ಲ. ಇಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಅನ್ನೋದು ಕೊಡೋದಿಲ್ಲ. ಪ್ರಿಲಿಮ್ಸ್ಗೆ ನಾವು ತಗೊಂಡ್ರೆ ಅಥವಾ ಮೇನ್ಸ್ನ ಜನರಲ್ ಸ್ಟಡೀಸನ್ನು ತಗೊಂಡ್ರೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನೋದು ಇಲ್ಲ. ಸೊ ನಮಗೆ ಇಲ್ಲಿ ತುಂಬ ವಿಷಯದ ನಾಲೆಡ್ಜ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಸಿಲೆಬಸ್ ಇರಬೇಕಾದ್ರೆ ನಾವು ನಮ್ಮ ಸಮಯವನ್ನು ಓದೋದಕ್ಕೆ ಅಷ್ಟೇ ಕೊಡಬೇಕಾಗತ್ತೆ. ಅದು ನಾವು ತುಂಬ ಸಮಯವನ್ನು ಕೊಡಬೇಕಾಗುತ್ತೆ. ಇದು ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ನಾವು ಇದ್ದಾಗ ಅಷ್ಟೊಂದು ಸಮಯವನ್ನು ಕೊಡೋಕ್ಕಾಗಲ್ಲ. ನಾವು ಮನೆ ಕೆಲಸದಲ್ಲಿ ನಮ್ಮ ಇನ್ವಾಲ್ವ್ಮೆಂಟನ್ನು ತೋರಿಸ್ತೀವಿ. ಇದರಿಂದ ನಮ್ಮ ಸಮಯವನ್ನು ಹಾಳು ಮಾಡ್ಕೊಳ್ತೀವಿ. ನಾವು ಮೊದಲ 1-2 ವರ್ಷ ನಮ್ಮ ಪ್ರಿಪ್ರೇಷನ್ ಹೇಗಿರಬೇಕು ಅಂದರೆ ತುಂಬ ಸೀರಿಯಸ್ ಆಗಿ ಇರಬೇಕು. ಅಂದರೆ ನಮ್ಮ ಟೈಮನ್ನು ನಾವು ವೇಸ್ಟ್ ಮಾಡ್ಕೋಬಾರ್ದು. ನಮ್ಮ ಟೈಮನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಡಿಗ್ರಿ ಇರುವಾಗಲೇ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಕೋಚಿಂಗ್ಗೆ ಸೇರಿಕೊಂಡು ಆವಾಗಿಂದನೇ ಓದೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಇತ್ತೀಚೆಗೆ IAS ಆಸ್ಪಿರೆಂಟ್ಗಳು ಬೇಗ ಅಂದರೆ ಪೋಸ್ಟ್ಗೆ ಸೆಲೆಕ್ಟ್ ಆಗ್ತಾರೆ. 23-24 ವರ್ಷದಲ್ಲೇ ಆಫೀಸರ್ಗಳು ಆಗ್ತಾ ಇದ್ದಾರೆ. ಹಾಗೆ ಎಷ್ಟೋ ಜನರು ರಿಪೀಟೆಡ್ ಅಟೆಂಪ್ಟ್ಸನ್ನು ಕೊಡ್ತಾರೆ. ಇವಾಗ IRS ಆಗಿದ್ದವರು ಅವರು ಮತ್ತು IAS ಎಕ್ಸಾಮನ್ನು ಅಟೆಂಡ್ ಮಾಡ್ತಾರೆ. ಈ ರೀತಿ ತುಂಬ ಕಾಂಪಿಟೇಷನ್ ಇದೆ ಈ ಎಕ್ಸಾಮ್ಗೆ. ನೀವು ಅವ್ರ ಜೊತೆ ಎಲ್ಲ ಕಾಂಪೀಟ್ ಮಾಡಬೇಕಾದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರಬೇಕು ಅಂದರೆ ತುಂಬ ಚೆನ್ನಾಗಿರಬೇಕು. ಆ ಕಾರಣಕ್ಕಾಗಿ ನೀವು ಓದೋದಕ್ಕೆ ತುಂಬ ಸಮಯವನ್ನು ಕೊಡಬೇಕು. ಈ ಕಾರಣಕ್ಕಾಗಿ ನೀವು ಡೆಲ್ಲಿಗೆ ಹೋಗ್ಬೋದು. ಅಂದರೆ ಮನೆಯಿಂದ ಆಚೆ ಇದ್ದು ಓದಿದರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಆ ಕಾರಣಕ್ಕಾಗಿ ನೀವು ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿಯಲ್ಲಿ ಕೋಚಿಂಗ್ಗಳೆಲ್ಲ ಎಲ್ಲಿದೆ ಅಂದರೆ ಓಲ್ಡ್ ರಾಜೇಂದ್ರ ನಗರಲ್ಲಿ. ಇಲ್ಲಿ ಸ್ಟೂಡೆಂಟ್ಗೋಸ್ಕರನೇ ರೂಮ್ ಎಲ್ಲ ಸಿಗುತ್ತೆ. ಇಲ್ಲಿ ನಮಗೆ ಯಾವ ಥರ ಬೇಕೋ ಆ ರೀತಿ ಶೇರಿಂಗ್ ರೂಮ್ಗಳು, ಇಂಡಿವಿಜುವಲ್ ರೂಮ್ಗಳು ಅಥವಾ ಮನೆಗಳು, ಈ ರೀತಿ ಎಲ್ಲ ಅನುಕೂಲನೂ ಅಲ್ಲಿ ಸಿಗುತ್ತೆ. ಓಲ್ಡ್ ರಾಜೇಂದ್ರ ನಗರಲ್ಲಿ ರೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಗಳಿಗೆ. ಈ ಕಾರಣಕ್ಕಾಗಿ ನೀವು ಇನ್ ಕೇಸ್ ನಿಮಗೆ ಅಲ್ಲಿ ಜಾಸ್ತಿ ಅನಿಸಿದರೆ ನೀವು ಅಕ್ಕಪಕ್ಕದ ಏರಿಯಾಗಳಾದ ಕರೋಲ್ ಬಾಗ್ ಅಥವಾ ಪಟೇಲ್ ನಗರ್ ಈ ಏರಿಯಾಗಳಲ್ಲಿ ನೀವು ರೂಮನ್ನು ತಗೋಬೋದು. ಓಲ್ಡ್ ರಾಜೇಂದ್ರ ನಗರಲ್ಲಿ ಲೈಬ್ರರಿಗಳು ಸಿಗುತ್ತೆ, ಜೊತೆಗೆ ಟಿಫನ್ ಸರ್ವಿಸ್ಗಳು, ಹಾಗೆ ಮನೆ ಕೆಲಸ ಮಾಡೋದಕ್ಕೆ ಮೇಡ್ಗಳು, ನಿಮಗೆ ಅಡುಗೆ ಮಾಡೋದಕ್ಕೆ ಕುಕ್ಗಳು, ಈ ರೀತಿ ಎಲ್ಲ ವಿಷಯವಾಗಿಯೂ ನಮಗೆ ಅಲ್ಲಿ ತುಂಬ ಕನ್ವೀನಿಯೆಂಟ್ ಆಗುತ್ತೆ. ನಾವು ಓದೋದಕ್ಕೆ ಹೆಚ್ಚು ಸಮಯವನ್ನು ಕೊಡ್ಬೋದು. ನಮ್ಮ ಕರ್ನಾಟಕ ಗೌರ್ನಮೆಂಟ್ನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಗೆಯೇ OBC ಡಿಪಾರ್ಟ್ಮೆಂಟ್ ಇವರಿಂದ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಕೋಚಿಂಗ್ಗೆ ಡೆಲ್ಲಿಗೂ ಕಳಿಸ್ತಾರೆ ಇವರು. ಈ ಎಕ್ಸಾಮನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕಂಡಕ್ಟ್ ಮಾಡ್ತಾರೆ. ನಿಮಗೆ IAS ಆಗಬೇಕು ಅನ್ನೋ ಆಸೆ ಇದ್ದರೆ, ಆದರೆ ನಿಮಗೆ ಎಕನಾಮಿಕ್ ಪ್ರಾಬ್ಲಮ್ ಇದ್ದರೆ ಈ ಎಕ್ಸಾಮನ್ನು ಬರೀರಿ. ಕೋಚಿಂಗ್ಗೆ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ಈ ಎಕ್ಸಾಮ್ಗೆ ಬೇಕಾಗಿರುವಂತಹ ಫೀಸನ್ನು ಅವರೇ ಪೇ ಮಾಡ್ತಾರೆ. ಜೊತೆಗೆ ನಮಗೆ ಸ್ಟೇ ಫಂಡ್ ಕೂಡ ಕೊಡ್ತಾರೆ. ಹಾಗೆಯೇ UPSCಯ ಆಪ್ಷನಲ್ ಸಬ್ಜೆಕ್ಟ್ ಆಗಿರ್ಬೋದು, CSAT ಆಗಿರ್ಬೋದು, ಈ ಎಲ್ಲ ವಿಷಯದ ಬಗ್ಗೆನೂ ನಮಗೆ ಕೋಚಿಂಗ್ ಕೂಡ ಫ್ರೀಯಾಗೇ ಸಿಗುತ್ತೆ. ನೀವು ಡೆಲ್ಲಿಯಲ್ಲೇ ಇದ್ದು ಎಕ್ಸಾಮ್ ಬರೆದು 1-2 ವರ್ಷದಲ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಏನೂ ಸಮಸ್ಯೆ ಆಗೋದಿಲ್ಲ. ಇನ್ ಕೇಸ್ ನಿಮಗೆ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ, ನೀವು ಮತ್ತೆ ವಾಪಸ್ ಮನೆಗೆ ಬಂದು ಸೆಲ್ಫ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ವೀಕ್ ಏರಿಯಾಸ್ಗಳ ಬಗ್ಗೆ ನೀವು ಚೆನ್ನಾಗಿ ಅನಲೈಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವ ಪ್ರಿಪ್ರೇಷನನ್ನು ಅಲ್ಲೇ ಮುಗಿಸ್ಕೊಂಡು ನಂತರ ನೀವು ಮನೆಗೆ ಬಂದು ಸೆಲ್ಫ್ ಸ್ಟಡಿಯನ್ನು ಮಾಡ್ಬೋದು. ಮನೆಗೆ ಬಂದ ಮೇಲೆ ಅಥವಾ ನೀವು ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಇದ್ದರೆ ಅಲ್ಲಿ ನೀವು ಯಾವುದಾದ್ರೂ ಒಂದು ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಿ ಇದರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಡೆಲ್ಲಿಗೆ ನಾವು ಹೋದರೆ ನಮಗೆ ರಿಯಲ್ ಕಾಂಪಿಟೇಷನ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಒಂದೊಂದು ಬ್ಯಾಚಲ್ಲಿ ಸುಮಾರು 500-600 ಜನ ಇರ್ತಾರೆ.
ಹಾಗೆ ನಾವು ಟೆಸ್ಟನ್ನು ಇವಾಗ ಪ್ರಿಲಿಮ್ಸ್ ಟೆಸ್ಟನ್ನು ನಾವು ಬರೆದ್ರೆ ಎಲ್ಲ ಬ್ಯಾಚ್ಗಳಿಗೂ ಕಂಬೈನ್ ಮಾಡಿ ಬರೆಸ್ತಾರೆ. ಸೊ ಆ ಟೈಮಲ್ಲಿ ನಮ್ಮ ರ್ಯಾಂಕ್ ಓವರಾಲ್ ಸ್ಟೂಡೆಂಟ್ಗಳಲ್ಲಿ ನಾವು ಎಷ್ಟಿದ್ದೀವಿ ಅಂತ ನಮ್ಮ ರ್ಯಾಂಕ್ ವೈಸ್ ನಮಗೆ ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು. ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದರೆ, ನಿಮಗೆ ಓದೋದಕ್ಕೆ ಒಳ್ಳೆಯ ವಾತಾವರಣ ಬೇಕು ಹಾಗೆ ಅಂತ ಅಂದ್ಕೊಂಡಿದ್ರೆ ನೀವು ಹೋಗ್ಬೋದು. ಡೆಲ್ಲಿಗೆ ಹೋಗಿ ನೀವು ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನನ್ನು ನೀವು ಮಾಡ್ಕೋಬೋದು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಓದೋರು ಎಲ್ಲಿದ್ದರೂ ಓದ್ತಾರೆ. ನಾನು ಎಲ್ರಿಗೂ ಡೆಲ್ಲಿಗೆ ಹೋಗಲೇಬೇಕು ಅಂತ ಹೇಳ್ತಿಲ್ಲ. ಹಳ್ಳಿಯಲ್ಲಿ ಓದಿಯೂ ಎಷ್ಟೋ ಜನ ಆಫೀಸರ್ ಆಗ್ತಾರೆ. ಆದರೆ ಸರ್ಕಾರದ ಸವಲತ್ತು ಸಿಕ್ಕಾಗ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು. ಹಾಗೆ ಎಕನಾಮಿಕಲಿ ಸ್ಟೇಬಲ್ ಆಗಿ ಇದ್ದಾಗ ಅವರು ಹೋಗೋದ್ರಲ್ಲಿ ತಪ್ಪೇ ಇಲ್ಲ. ಹಾಗೆಯೇ ನೀವು ಹೋಗಿ ಒಳ್ಳೆಯ ಆಫೀಸರ್ಗಳಾಗಿ ನಮ್ಮ ಸಮಾಜದಲ್ಲಿ ಇರುವಂತಹ ಲೂಪೋಲ್ಸ್ಗಳನ್ನೆಲ್ಲ ಕಮ್ಮಿ ಮಾಡಿ ನಿಮ್ಮಿಂದ ನಮ್ಮ ದೇಶ ಇನ್ನೂ ಡೆವಲಪ್ ಆಗಲಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.